ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾವು ಪ್ರಯೋಜನವಿಲ್ಲದ ಆಳುಗಳು. ರೆಫರೆನ್ಸ್ ಪುಟ 5445, ಪುಟದ ಸಂಖ್ಯೆ 62. ವೈಚಾರಿಕ ನಂಬಿಕೆಯ ಬಲ, ಅವೈಚಾರಿಕ ನಂಬಿಕೆಯ ಬಲ. ನಂಬಿಕೆಯ ಬಗ್ಗೆ ಒಂದು ದೊಡ್ಡ ವೈಚಾರಿಕತೆಯೇ ನಡೆದು ಹೋಗುತ್ತದೆ, ಆದರೆ ಅದು ವಿಚಾರ ಮಾಡದೆಯೇ ನಂಬುವ ಸಂಗತಿಯಾಗಿರುತ್ತದೆ. ಯಾರಾದರೂ ಒಬ್ಬನು ಚಂದ್ರನು ಹಸಿರು ಬೆಣ್ಣೆಯಿಂದ ಮಾಡಲ್ಪಟ್ಟಿರುವನೆಂದು ಪ್ರಮಾಣ ಮಾಡಿ ಹೇಳಿದ್ದಲ್ಲಿ ಆತನನ್ನು ನಂಬುವುದು ಅವೈಚಾರಿಕ ನಂಬಿಕೆಯಾಗಿರುತ್ತದೆ, ವೈಚಾರಿಕ ನಂಬಿಕೆಯಲ್ಲ. ಈ ಸಂಗತಿಯನ್ನು ಹೇಳುವವನು ಯಾರು ಹಾಗೂ ಆ ವಿಷಯವಾಗಿ ನಮಗೆ ತಿಳಿದಿರಬಹುದಾದುದಕ್ಕಿಂತಲೂ ಅವನಿಗೆ ಏನು ಹೆಚ್ಚು ತಿಳಿದಿರುವುದು ಎಂಬುದನ್ನು ನಾವು ವಿಚಾರ ಮಾಡಬೇಕು. ಸತ್ಯವೇದದಲ್ಲಿ ಶಿಫಾರಸು ಮಾಡಿ ಹೇಳಿರುವ ನಂಬಿಕೆಯು ದೇವರು ವಾಗ್ದಾನ ಮಾಡಿರುವ ಸಂಗತಿಗಳಿಗೆ ಸಂಬಂಧಿಸಿರುತ್ತವೆ. ನಾವು ದೇವರಲ್ಲಿ ಇಂಥ ಪೂರ್ಣವಾದ ನಂಬಿಕೆಯುಳ್ಳವರಾಗಿರಲು ಪ್ರೋತ್ಸಾಹಿಸಲ್ಪಟ್ಟಿದ್ದೇವೆ, ಸಂದೇಹ ಪಡುವುದಕ್ಕಲ್ಲ. ತನ್ನ ಎಲ್ಲ ಒಳ್ಳೆಯ ವಾಗ್ದಾನಗಳನ್ನು ನೆರವೇರಿಸಲು ದೇವರು ಶಕ್ತನೆಂಬುದನ್ನು ಪ್ರಶ್ನಿಸುವಂತಿಲ್ಲ. ನಮ್ಮ ಮೂಲ ಪಿತೃಗಳು ಮನುಷ್ಯರಲ್ಲಿ ಅತಿಯಾದ ಭರವಸೆ ಹೊಂದಿದವರಾಗಿದ್ದರು. ಅವರು ಆಲೋಚಿಸಿಕೊಂಡಿದ್ದೇನೆಂದರೆ, ನಂಬಿಕೆ ಎಂಬುದು ಕೇವಲ ಅವೈಚಾರಿಕವಾದದ್ದು ಎಂಬುದು. ಅವರು ಜ್ಞಾನಾಂಧಕಾರದ ಯುಗದ ನಂಬಿಕೆಯ ಸೂತ್ರಗಳನ್ನು ಸುಲಭವಾಗಿ ಒಪ್ಪಿಕೊಂಡಿದ್ದರು. ಆ ಪ್ರತಿಪಾದನೆಯು ಹೆಚ್ಚು ಅಸಂಗತವಾದಷ್ಟು ಹೆಚ್ಚಾದ ನಂಬಿಕೆಯನ್ನು ಹೊಂದಿದ್ದೇವೆಂದು ಅವರು ನೆನೆಸಿದ್ದರು. ಬದಲಾಗಿ ಅವರು ಇದಕ್ಕೆ ಪ್ರಮಾಣವೆಲ್ಲಿ, ಇಂಥ ಸಂಗತಿಗಳನ್ನು ದೇವರು ಎಲ್ಲಿ ಪ್ರಕಟ ಮಾಡಿರುವನು ಎಂದು ಕೇಳಬೇಕಿತ್ತು. ಈ ನಂಬಿಕೆಯ ಸೂತ್ರಗಳನ್ನು ಪ್ರತಿಪಾದಿಸಿದವರು ಸ್ವಸ್ಥವಾದ ನಂಬಿಕೆಗೆ ವಿರೋಧವಾಗಿ ಅವೈಚಾರಿಕವಾಗಿ ಬೊಬ್ಬೆ ಹಾಕಿ ಅದನ್ನು ಪಾಷಾಂಡ ಬೋಧನೆ ಎಂದು ಮುದ್ರೆ ಹಾಕಿ ಅನೇಕ ವೇಳೆ ನಿಜವಾಗಿ ನಂಬಿಗಸ್ತರಾದವರನ್ನು ಸುಟ್ಟು ಹಾಕಿದ್ದರು. ಇಲ್ಲಿರುವ ಪಾಠವೇನೆಂದರೆ, ದೇವರು ತನ್ನ ವಾಕ್ಯದಲ್ಲಿ ನಮಗೆ ಭರವಸೆ ನೀಡಿ ಹೇಳಿರುವುದನ್ನು ಮಾತ್ರ ನಂಬಿಕೆ ಎಂದು ಅಂಗೀಕರಿಸಿಕೊಳ್ಳಬೇಕು. ಇದರ ಅರ್ಥವೇನೆಂದರೆ, ನಾವು ದೇವರ ಶುದ್ಧವಾದ ವಾಕ್ಯಗಳನ್ನು ಹೊಂದಿರುವ ಸಂಬಂಧದಲ್ಲಿ ವಿಶೇಷವಾದ ಜಾಗರೂಕತೆಯುಳ್ಳವರಾಗಿ ತಪ್ಪು ಭಾಷಾಂತರದ ಹಾಗೂ ಪ್ರಸ್ತಾಪದ ವಿಷಯಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವುಗಳನ್ನು ಬೇರ್ಪಡಿಸಬೇಕು.